ಇನ್ನು ಹಾಗೆ ಮುಂದಕ್ಕೆ ಹೋದರೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈಗಾಗಲೇ ಇರತಕ್ಕಂಥ ಗುರು 11ನೇ ಮನೆಗೆ ಬರ್ತಾನೆ. 11ನೇ ಮನೆಗೆ ಬಂದಾಗ ಅವರಿಗೆ ಗುರುಬಲ ಬರುತ್ತೆ. ಈಗ ಅವರಿಗೆ ಗುರುಬಲ ಇಲ್ಲ. ವರ್ಷದ ಪ್ರಾರಂಭದಲ್ಲಿ ಅವರಿಗೆ ಗುರುಬಲ ಇಲ್ಲ. ವರ್ಷದ ಮಧ್ಯಭಾಗದಲ್ಲಿ ಜೂನ್ ನಂತರ ಅವರಿಗೆ ಗುರುಬಲ ಬರುತ್ತೆ. ಆದರೆ ಈಗಿರ್ತಕ್ಕಂಥ ಶನಿ ಏನೋ ಒಂದು ಅಷ್ಟಮ ಶನಿ, ಅನಿಷ್ಟದಾಯಕ ಶನಿ ಕರ್ಕಾಟಕ ರಾಶಿಗೇನಿದೆ ಅದು ಮಾರ್ಚ್ 26 ನಂತರ ಬದಲಾವಣೆ ಆಗುತ್ತೆ. ಮಾರ್ಚ್ 26 ನಂತರ ಬದಲಾವಣೆ ಆಗೋದ್ರಿಂದ ಅವರಿಗೆ ಭಾಗ್ಯ ಶನಿ ಆಗುತ್ತೆ. ಕರ್ಕಾಟಕ ರಾಶಿಗೆ ಶನಿ ಮಹಾತ್ಮ ಯೋಗಕಾರಕನ ಅಲ್ಲದೆ ಹೋದರೂ ಸಹ ಮೀನರಾಶಿಗೆ ಬರೋದಿಲ್ಲ. ಮೀನರಾಶಿಯ ಅಧಿಪತಿ ಗುರು ಸಮಗ್ರಹ ಆಗಿರೋದ್ರಿಂದ ಅವರಿಗೆ ಸಪ್ತಮ ಅಷ್ಟಮ ಶನಿ, ಅನಿಷ್ಟ ಶನಿಗಳು ಅಂತ ಅಂದರೆ ಸಾಮಾನ್ಯವಾಗಿ ಜ್ಯೋತಿಷದಲ್ಲಿ ಏನು ಹೇಳ್ತೀವಿ ನಾವು, 7.5 ಅಂತ ಮುಖ್ಯವಾಗಿ ಉಚ್ಚಾರಣೆ ಮಾಡ್ತಾರೆ ಎಲ್ಲರೂ. 7.5 ನಿಜವಾಗ್ಲೂ ಯಾರಿಗೇನು ತೊಂದರೆನೇ ಆಗೋಲ್ಲ. ಈ ಅಷ್ಟಮ ಶನಿ ಇದ್ದಾಗ ಮಾತ್ರ ಮರಣಕ್ಕೆ ಸಮಾನವಾದ ಕಷ್ಟ ಕೊಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಮರಣಕ್ಕೆ ಸಮಾನವಾದ ಕಷ್ಟ ಕೊಡ್ತಕ್ಕಂಥ ಅಷ್ಟಮ ಶನಿ. ಆದರೆ ಜನ್ಮಜಾತಕದಲ್ಲಿ ಗುರು ಶನಿಯ ಸ್ಥಿತಿಗತಿಯನ್ನು ಅನುಸರಿಸಿ ನಾವು ಇದನ್ನೆಲ್ಲ ಉಲ್ಲೇಖ ಮಾಡಬೇಕಾಗುತ್ತೆ. ನಾವು ಕೇವಲ ಯೂನಿವರ್ಸಲ್ ಆಗಿ ಮಾತಾಡಿದಾಗ, ಜನರಲ್ ಆಗಿ ಮಾತಾಡಿದಾಗ ಕರ್ಕಾಟಕ ರಾಶಿಗೆ ಅಷ್ಟಮ ಶನಿ ಬಿಡುಗಡೆ ಆಗುತ್ತೆ, ಭಾಗ್ಯ ಶನಿ ಬರುತ್ತೆ ಮತ್ತು ಗುರು ಹತ್ತರಲ್ಲಿರ್ತಕ್ಕಂಥ ಗುರು ಅವರಿಗೆ ಒಳ್ಳೆಯ ಸ್ಥಾನಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಆದರೂ ಅವರಿಗೆ ಶನಿ ಬಲ ಬರುತ್ತೆ ವಿನಃ ಗುರುಬಲ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಕರ್ಕಾಟಕ ರಾಶಿಗೆ. ಮತ್ತು ಮಿಥುನ ನಂತರ ಕರ್ಕಾಟಕ ನಂತರ ಬರತಕ್ಕಂಥ